ಪರಮ ಪೂಜನೀಯ ಗುರುಮಾತೆ ರಾಮಕ್ಕನವರು ಈ ದಿನ ನಮ್ಮ ಈ ಒಂದು ವಿಶೇಷವಾದ ಗುರು ಕಾರ್ಯದಲ್ಲಿ ಆಶೀರ್ವಾದ ಸ್ವರೂಪರಾಗಿ ಈ ದಿನ ಅವರು ಬಂದಿದ್ದಾರೆ. ಅವರ ಬಗ್ಗೆ ಮಾತಾಡುವಂತಹ ಒಂದು ಸೌಭಾಗ್ಯದಾಯಕ ಕ್ಷಣ ನನಗೆ ಸಿಕ್ಕಿದ್ದಕ್ಕಾಗಿ ನಾನು ಅವರಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಮತ್ತು ಕಿರಿಯನಾಥರಿಂದ ಅವರ ಆಶೀರ್ವಾದಗಳನ್ನು ಬಯಸುತ್ತೇನೆ. ನನ್ನ ಆಧ್ಯಾತ್ಮಿಕ ಜೀವನವನ್ನು ರೂಪಿಸಿದ ಮಹಾಶಿಲ್ಪಿ ಗುರುಮಾತೆ ರಾಮಕ್ಕನವರು. ಅವರು ಪಾಂಡಿಚೇರಿಯ ಅರವಿಂದಾಶ್ರಮ ಅಲ್ಲಿ ಸುಮಾರು ವರ್ಷಗಳ ಕಾಲ ಅಲ್ಲಿ ಉಳಿದುಕೊಂಡು ಧ್ಯಾನ ಜಪ ತಪಾದಿಗಳನ್ನು ಮಾಡಿದ್ದಾರೆ ಮತ್ತು ಅಲ್ಲಿಯ ಪಾಂಡಿಚೇರಿಯ ಮದರ್ ಎಂದು ನಾವು ಯಾರನ್ನು ಕರೆಯುತ್ತೇವೆ ಅವರ ಅತ್ಯಂತ ಪ್ರಭಾವಕ್ಕೊಳಗಾಗಿ ಅವರು ತಮ್ಮ ಜೀವನದ ಕೊನೆಯ ಕ್ಷಣಗಳಲ್ಲಿ ಕೂಡ ಅವರ ಒಂದು ನೆನಪಿನಲ್ಲಿಯೇ ಕಳೆದಿದ್ದಾರೆ. ಎಷ್ಟೋ ಹಿಂದಿ ಚಲನಚಿತ್ರಗಳಲ್ಲಿ ಪಾಂಡಿಚೇರಿಯ ಮದರ್ಗೆ ಒಂದು ಡೆಡಿಕೇಶನ್ ಎಂದು ಕೊಡ್ತಾರೆ. ಫಿಲಮ್ಗಳಲ್ಲಿ ಅಂಥ ಒಂದು ಚಿತ್ರ ನನಗೆ ತಿಳಿದಿರುವಂಥ ಒಂದು ಚಿತ್ರ ದುಲ್ಹನ್ ವಹಿ ಜೋ ಪಿಯಾಮನ್ ಬಾಯೆ, ಒಂದು ಅದ್ಭುತವಾದ ಚಿತ್ರ ಅದು. ಆ ಚಿತ್ರಗಳಲ್ಲಿ ಒಂದು ಸಮಾಜಕ್ಕೆ ಬೇಕಾದಂತಹ ಒಂದು ಅದ್ಭುತವಾದ ಒಂದು ಮೆಸೇಜ್ ಇರುತ್ತೆ. ಇಡೀ ಕುಟುಂಬದ ಸದಸ್ಯರು ಕೂತು ನೋಡುವಂತಹ ಅತ್ಯಂತ ಸದಾಭಿರುಚಿಯ ಚಿತ್ರಗಳೇನಿದೆ ಅದು ಪಾಂಡಿಚೇರಿಯ ಮದರ್ ಅವರಿಗೆ ಅದು ಸಮರ್ಪಿತವಾಗಿದೆ. ಅದನ್ನು ನೋಡಿದಾಗಲೆಲ್ಲ ನನಗೊಂದು ಭಾವನೆ ಬರ್ತಾ ಇತ್ತು. ನಾನು ನನ್ನ ಗುರುಮಾತೆ ಅವರಿಗೆ ನಾನು ಏನನ್ನಾದರೂ ಸಮರ್ಪಿಸುವಂಥ ಒಂದು ಅವಕಾಶ ನನಗೆ ಸಿಕ್ಕಿದ್ದಾರೆ. ಏಕೆಂದರೆ ನನ್ನ ಜೀವನದ ಅತಿ ಒಂದು ಸಂಕಷ್ಟದಾಯಕವಾದ ಸಮಯದಲ್ಲಿ ನನ್ನನ್ನು ಹತ್ತಿರ ಕರೆದು ಆಶೀರ್ವಾದ ಮಾಡಿದಂಥ ಒಂದು ಮಹಾನ್ ವ್ಯಕ್ತಿಯವರು. ಸೊ ಅದರ ಬಗ್ಗೆ ನಾನು ಕೊನೆಯ ದಿನಗಳ ಒಂದು ಪರಿಚಯನ ನಾನು ಕೊಡ್ತೀನಿ. ಸೊ ನಾನು ಮತ್ತು ನಮ್ಮ ತಾಯಿಯವರು ಅವರ ಕೊನೆಯ ದಿನಗಳು ಇನ್ನೇನು ಒಂದು ವಾರ ಇತ್ತು ಅವರು ಶರೀರ ಬಿಡುವಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ ಅವರ ಕೊನೆಯ ದಿನಗಳಲ್ಲಿ ನಾವು ಅವ್ರನ್ನ ಭೇಟಿ ಮಾಡುವಂಥ ಒಂದು ಅವಕಾಶ ಸಿಕ್ಕಿದಾಗ ಅವರು ನನ್ನ ಮತ್ತು ತಾಯಿಯವರಿಗೆ ಒಂದು ಮಾತನ್ನು ಹೇಳಿದ್ರು. ನಿಮ್ಮಿಬ್ಬರನ್ನು ನೋಡಬೇಕು ಅಂತ ನಾನು ಕಾಯ್ತಾ ಇದ್ದೆ ನೀನು. ಸೊ ನಿಮ್ಮಿಬ್ಬರನ್ನು ನೋಡಲೇಬೇಕಾದಂತಹ ಒಂದು ಅನಿವಾರ್ಯತೆ ನನಗಿತ್ತು. ಸದ್ಯ ನೀವು ಬಂದ್ರಲ್ಲ, ಅಂದರೆ ಇದು ನಾವು ಅವ್ರನ್ನ ಭೇಟಿ ಮಾಡಿದ್ವಿ ಅನ್ನೋದಕ್ಕಿಂತ ಅವರು ನಮ್ಮನ್ನು ಕರ್ಸ್ಕೊಂಡ್ರು ಅನ್ನೋದು ಅದು ಇದರಿಂದ ಕ್ಲಿಯರಾಗಿ ನಮಗೆ ಅರ್ಥ ಆಗುತ್ತೆ. ಸೊ ಆವಾಗ ನನ್ನಿಂದ ಕೆಲವೊಂದು ಅವರು ಮಾತುಗಳನ್ನ ತಗೊಂಡ್ರು. ಸೊ ಮಾತುಗಳನ್ನ ಯಾವ ರೀತಿ ಇದು ತಗೊಂಡ್ರು ಅಂತಂದರೆ, ನಿಮ್ಮ ತಾಯಿ ತುಂಬ ನೊಂದಿದ್ದಾರೆ ಜೀವನದಲ್ಲಿ, ಅವರಿಗೆ ಯಾವುದೇ ಕಾರಣದಲ್ಲೂ ನೋಡಪ್ಪ ಕೊನೆಗಾಲದಲ್ಲಿ ನೀನು ಆಸರೆಯಾಗಿರ್ಬೇಕು, ದಯವಿಟ್ಟು ನನಗೆ ಈ ಮಾತು ಕೊಡ್ತೀಯಾ, ಮಾತು ಉಳಿಸ್ಕೋಬೇಕು, ಕಡೆವರೆಗೂ ಉಳಿಸ್ಕೋಬೇಕು, ತಪ್ಪಾರ್ದು. ಅಂದರೆ ನಮ್ಮ ತಾಯಿಗೆ ಆ ಕ್ಷಣದಲ್ಲಿ ಯಾವುದೇ ರೀತಿ ಒಂದು ಸಮಸ್ಯೆ ಇರಲಿಲ್ಲ ಅವ್ರಿಗೆ, ದೈಹಿಕವಾಗಿ ಅಷ್ಟೊಂದು ಸಮಸ್ಯೆಗಳಿರಲಿಲ್ಲ ಅವ್ರಿಗೆ. ಆದರೆ ಕೊನೆಗಾಲದಲ್ಲಿ ಅವ್ರಿಗೆ ಪಾರ್ಶ್ವವಾಯು ಅಂತ ಅಂದ್ಬಿಟ್ಟಾಗಿ ಅವರು ತುಂಬಾ ಒಂದು ಕಷ್ಟದಾಯಕವಾದ ಒಂದು ಸ್ಥಿತಿ ತಲುಪಿದ್ರು. ಬಹುಶಃ ಆ ಗುರುಮಾತೆಯವರ ಒಂದು ಹೃದಯಕ್ಕೆ ಆ ಒಂದು ಸೂಚನೆ ಸಿಕ್ಕಿರ್ಬೋದು ಅನಿಸುತ್ತೆ. ದಯವಿಟ್ಟು ಈ ಮಾತನ್ನು ನಾನು ನಿಮಗೆ ಕೊಡಲೇಬೇಕು, ಇದನ್ನು ನಡೆಸ್ಕೊಳ್ಳೇಬೇಕು ಅಂತ ಕೇಳಿದ್ರು. ಯಾಕೆಂದರೆ ನಮ್ಮಮ್ಮ ನಿನ್ನ ತುಂಬ ನಂಬಿಟ್ಟಿದ್ದಾರೆ, ದಯವಿಟ್ಟು ನೀನು ಈ ಮಾತನ್ನು ನನಗೆ ನಡೆಸ್ಕೊಡ್ಲೇಬೇಕು, ಸೊ ಪ್ರಾಮಿಸ್ ಮಾಡು. ಸೊ ನಾನು ಅವರಿಗೆ ಒಂದು ಮಾತನ್ನು ಕೊಟ್ಟೆ ಆ ಸಂದರ್ಭದಲ್ಲಿ. ಆಮೇಲೆ ಎರಡನೇ ವಿಚಾರ ಏನು ಅಂತಂದರೆ, ಸೊ ನನ್ನ ಒಂದು ಆಧ್ಯಾತ್ಮಿಕ ಜೀವನದ ಬಗ್ಗೆ ಅವರಿಗೆ ತುಂಬ ನನಗೆ ಗೊತ್ತಿರಲಿಲ್ಲ. ಅವರು ಅದನ್ನು ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅದ್ರ ಬಗ್ಗೆ. ಯಾಕೆಂದರೆ ಭಾಳ ಕಮ್ಮಿ ಜನ ಇಷ್ಟು ವರ್ಷಾನುಗಟ್ಟಲೆ ಇದನ್ನು ಒಂದು ಪರ್ಸ್ಯೂ ಮಾಡ್ತಾರೆ ಅಂದರೆ ಇದನ್ನು ಎಡೆ ಬಿಡದೆ ಇದನ್ನು ನಡೆಸ್ಕೊಂಡು ಹೋಗ್ತಾರೆ. ನೀನೇನೊಂದು ಧ್ಯಾನ ಇದು ಎಲ್ಲ ಮಾಡ್ತಾ ಇದೆಯಾ, ಗುರು ಮಾರ್ಗದಲ್ಲಿದೆಯಾ, ಯಾವುದೇ ಕಾರಣಕ್ಕೂ ಇದನ್ನು ಬಿಡಲ್ಲ ಅಂತೇಳಿ ನನಗೆ ಒಂದು ಮಾತು ಕೊಡು. ಅದೆಷ್ಟೇ ಕಷ್ಟ ಆದರೂ ಕೂಡ ನೀನು ಈ ದಾರಿನಲ್ಲಿ ನಿನಗೆ ತುಂಬ ಅಖಂಡವಾದ ಕೀರ್ತಿ ಇದೆ, ನನಗಿನ್ನ ಹೆಚ್ಚಿನ ಕೀರ್ತಿ ನೀನು ಪಡೆಯುವಂತಾಗಲಿ
ಅನ್ನೋ ಒಂದು ಅಮೋಘವಾದ ಆಶೀರ್ವಾದ ಆ ದಿನ ಅವರು ನನಗೆ ಕೊಟ್ಟರು. ಇವಾಗ ಅದರ ಫಲಸ್ವರೂಪ ಏನಿದೆ, ಇವತ್ತು ನನಗೆ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಬೇರೆ ಯಾವುದೇ ರೀತಿಯಲ್ಲಿ ಜನಸಂಪರ್ಕ ಬಂದಿರ್ಬೋದು, ಅದೆಲ್ಲ ಅವರ ಒಂದು ಆಶೀರ್ವಾದದ ಫಲ ನನಗೆ ಬಂದ್ಬಿಟ್ಟು. ಸೊ ನಾನು ಈ ದಿನ ಅವರಿಗಾಗಿ ಒಂದು ಸಣ್ಣ ಒಂದು ಕಿರು ಕಾಣಿಕೆ, ಒಂದು ಮಗು ತಾಯಿಗೆ ಏನು ಕೊಡ್ಬೋದು, ಸೊ ಈ ಒಂದು ಪೂಜೆನ ಅವ್ರಿಗೋಸ್ಕರ ಅರ್ಪಿಸ್ತಾ ಇದ್ದೀನಿ. ತಾಯಿ, ನೀವು ನಮಗಾಗಿ ಇಷ್ಟೆಲ್ಲ ಮಾಡಿದ್ದೀರಾ, ಸೊ ನಮ್ಮ ಕಡೆಯಿಂದ ಒಂದು ಸಣ್ಣ ಕಾಣಿಕೆ ಇದೆ, ಒಂದು ಶ್ರದ್ಧಾಂಜಲಿ ನಿಮ್ಗೆ ಅರ್ಪಿಸ್ತಾ ಇದ್ದೀವಿ. ಮತ್ತು ನಿಮ್ಮ ಜೀವನದ ಏನೊಂದು ಗುರುಮಂತ್ರ ಇದೆ, ಅವರ ಜೀವನದ ಗುರುಮಂತ್ರ ಏನಾಗಿತ್ತು ಅಂದರೆ, ದಿನಾ ದೈನ್ಯೇನ ಜೀವನ ಅನಾಯಾಸ ಮರಣ. ಅಂದರೆ ಅವರ ವಾಕ್ಯದಲ್ಲೇ ಹೇಳೋದಾದ್ರೆ ಅವರು ಇವೆರಡನ್ನ ಯಾವಾಗಲೂ ಹೇಳ್ತಾ ಇದ್ರು ಅವರು. ಸೊ ನಾನು ಕೇಳಿದೆ, ಅಮ್ಮ ನಿಮ್ಮ ಜೀವನದ ಒಂದು ಉದ್ದೇಶ ಏನು? ಅದಕ್ಕೆ ಅವ್ರು ಏನು ಹೇಳಿದ್ರು, ನನ್ನ ಇಡೀ ಜೀವನ ನೋಡಪ್ಪ, ನಾನು ಈ ಎರಡು ವಾಕ್ಯದ ಮೇಲೆ ನಾನು ನಡೆಸ್ಕೊಂಡು ಬಂದಿದ್ದೀನಿ. ದಿನಾ ದೈನ್ಯೇನ ಜೀವನ ಅನಾಯಾಸ ಮರಣ. ಅಂದರೆ ಯಾರ ಮುಂದೆನೂ ನಾನು ಕೈ ಚಾಚುವಂಥ ಪರಿಸ್ಥಿತಿ ಬರಲಿಲ್ಲ, ದೇವರು ನನ್ನ ಅದನ್ನು ಚೆನ್ನಾಗಿ ನೋಡ್ಕೊಂಬಿಟ್ಟ. ಆದರೆ ಅನಾಯಾಸ ಮರಣ ಅಂತ ಕೇಳಿದ್ರೆ ಅದು ಬಹುಶಃ ನನ್ನದೇ ಆತಂಕ ಕಮ್ಮಿ ಇರ್ಬೋದು, ಅದಕ್ಕೆ ನಾನು ದೇವರನ್ನ ಕೂಡ ದೂಷಿಸಲ್ಲ ಅಂತ ಆ ರೀತಿ ಒಂದು ಅತಿಯಾದ ಒಂದು ಅಮೋಘವಾದ ಮಾತನ್ನು ಅವರು ಹೇಳ್ಬಿಟ್ರು. ನಾನು ಆ ಕ್ಷಣದಲ್ಲಿ ಅವ್ರಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿದೆ. ಮತ್ತು ಈ ಕ್ಷಣದಲ್ಲೂ ಕೂಡ ಅವ್ರಿಗೆ ಅದೇ ಭಾವದಲ್ಲಿ ನಾನು ಸಮರ್ಪಿತನಾಗ್ತಾ ಇದ್ದೀನಿ.